ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಇಬ್ಬುಳ ಹಣ್ಣಿನ ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಇದು ಕರಾವಳಿ ಮಂಗಳೂರು ಭಾಗದಲ್ಲಿ ಬೆಳೆಯುವಂಥ ಒಂದು ಹಣ್ಣು. ನೋಡಲಿಕ್ಕೆ ಸೇಮ್ ಟು ಸೇಮ್ ಮಂಗಳೂರು ಸೌತೆಕಾಯಿ ಥರನೇ ಇರುತ್ತೆ. ಬನ್ನಿ ಇವತ್ತು ಅದರ ರಸಾಯನ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇಲ್ಲಿ ಒಂದು ಕಡೆಯಷ್ಟು ಕಾಯಿನ ತುರಿದಿಟ್ಕೊಂಡು ಅದರಿಂದ ಹಾಲನ್ನು ತಗೊಳ್ತಾ ಇದ್ದೇವೆ. ಹಾಗೆ 1 ಕಪ್ಪಷ್ಟು ಪೇಪರ್ ಅವಲಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೇವೆ. ಹಾಗೆ ಒಂದು 2 ಏಲಕ್ಕಿ ಹಾಗೆ ಒಂದು ಲವಂಗವನ್ನು ಸೇರಿಸಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇವೆ. ಇದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಮಾರಾಟ ಮಾಡ್ತಿರ್ತಾರೆ. ಇದನ್ನು ಫಸ್ಟು ಬಾಳೆ ಎಲೆಯನ್ನು ಬಳ್ಳಿಯನ್ನು ಬಿಚ್ಚಿಬಿಟ್ಟು ಹಾಗೆ ಅದರ ಸಿಪ್ಪೆಯನ್ನು ನೀಟಾಗಿ ಬಿಚ್ಚಿಟ್ಕೊಳ್ಬೇಕಾಗತ್ತೆ. ಇದು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನು ಕೈಯಲ್ಲಿ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಫಸ್ಟು ಇದರ ಒಳಗಡೆ ಬೀಜವಿರುತ್ತಲ್ಲ ಅದನ್ನು ತೆಗೆದುಕೊಳ್ಬೇಕಾಗತ್ತೆ. ಬೀಜ ತೆಗೆದುಬಿಟ್ಟು ಹಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸಿಯಲ್ಲಿ ಆದರೂ ಮಾಡ್ಕೊಳ್ಬೋದು, ಹಾಗೆ ಕೈಯಿಂದ ಆದರೂ ಅದನ್ನು ಈಸಿಯಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಇದಕ್ಕೇನೆ ಬೆಲ್ಲ ಹಾಗೆ ಅವಲಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿದರೆ ಸಿಂಪಲ್ ಈಸಿಯಾಗಿರುವಂತಹ ಇಬ್ಬುಳ ಹಣ್ಣಿನ ರಸಾಯನ ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ನಾವು 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಇನ್ನೂ ಟೇಸ್ಟನ್ನು ಹೆಚ್ಚು ಮಾಡ್ಕೊಳ್ಬೋದು. ಇದು ಜೀವಕ್ಕೆ ತುಂಬ ತಂಪು ಕೂಡ, ಹಾಗೆಯೇ ಹೆಲ್ದಿಯೂ ಕೂಡ. ನಾವು ಮಸ್ಕ್ ಮೆಲನ್ ಬದಲು ಈ ಮ್ಯಾಶ್ ಮೆಲನ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಹಾಗೆಯೇ ಕುಕಿಂಗ್ ವಿತೌಟ್ ಫೈರ್ ರೆಸಿಪಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್.